1.5 ಕೋಟಿ ಹಣ ನಿನ್ನೆಯೇ ಪತ್ತೆಯಾಗಿತ್ತು. ಇವತ್ತು ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಯಾವ ರೀತಿ ನಡೀತಾ ಇದೆ ತಲಾಶ್, ಹಾಗೆ ಪೊಲೀಸ್ ಮೂಲದಿಂದ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? ಹೌದು ಸ್ಮಿತಾ, ಏನಂತಂದರೆ ಗದಗ ಬೆಟಗೇರಿ ಅವಳಿ ನಗರದ ಬಡ್ಡಿ ಕುಳ ಅಂತಲೇ ಕರೀತಾರೆ ಯಲ್ಲಪ್ಪ ಮಿಸ್ಕಿನನ್ನವ್ರನ್ನು. ಇವರ ಸುಮಾರು 12 ಕಡೆ ನಿನ್ನೆ ಮಧ್ಯಾಹ್ನದಿಂದನೂ ಕೂಡ ಗದಗ ಪೊಲೀಸರು ಕಾರ್ಯಾಚರಣೆ ಮಾಡ್ತಾಯಿದ್ರು. ಇವಾಗ ಗದಗ ಬೆಟಗೇರಿಯಲ್ಲಿರುವಂಥ 12 ಕಡೆ ಕಾರ್ಯಾಚರಣೆ ಮಾಡಿ ಸುಮಾರು 1,50,00,000 ನಗದು ಪತ್ತೆಯಾಗಿದೆ. ಅದೇ ರೀತಿಯಾಗಿ ಅರ್ಧ ಕೆಜಿಗೂ ಹೆಚ್ಚು ಚಿನ್ನ ಪತ್ತೆಯಾಗಿದೆ. ಖಾಲಿ ಬಾಂಡ್ ಆಗಿರ್ಬೋದು ಮತ್ತು ಖಾಲಿ ಚೆಕ್ಗಳು ಕೂಡ ಪತ್ತೆಯಾಗಿದ್ದಾವೆ. ಈತ ಏನು ಸಾಕಷ್ಟು ಜನರಿಗೆ ಮೋಸ ಮಾಡಿದ್ರು, ಬಡ್ಡಿ ಕೊಡುವಂತೆ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದರು. ಈ ಹಿನ್ನೆಲೆಯಲ್ಲಿ ಕೂಡ ಇವರ ವಿರುದ್ಧ ದೂರು ದಾಖಲಾಗಿತ್ತು. ಏನು ಅಶೋಕ್ ಗಣಾಚಾರಿ ಅನ್ನುವರು ಬೆಟಗೇರಿ ನಿವಾಸಿಯಾಗಿದ್ದಾರೆ. ಇವರ ಹತ್ರ 1,93,00,000 ರೂಪಾಯಿಯನ್ನು ಸಾಲ ಪಡೆದಿರ್ತಾರೆ. ಆ ಹಣವನ್ನು ಅದಕ್ಕೆ ಕೇವಲ ಅಂದರೆ ಆ ಹಣಕ್ಕಾಗಿ 1,40,00,000 ರೂಪಾಯಿ ಕಟ್ಟಿದರೂ ಕೂಡ ಇನ್ನೂ ನೀವು ಅಸಲು ಕಟ್ಟಬೇಕಂತೇಳಿ ಕಿರುಕುಳ ಕೊಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅಶೋಕ್ ಏನಿದ್ದಾರೆ ಇವರು ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಿಸ್ತಾರೆ. ದೂರನ್ನು ಆಧರಿಸಿ ನಿನ್ನೆಯಿಂದನೂ ಕೂಡ ಬೆಟಗೇರಿ ಪೊಲೀಸರಾಗಿರ್ಬೋದು, ಗದಗ SP BS ನೇಮಗೌಡ ಅವರ ನೇತೃತ್ವದಲ್ಲಿ 12 ತಂಡಗಳನ್ನು ಮಾಡಿಕೊಂಡು ಇವರು 12 ಸ್ಥಳಗಳಲ್ಲಿ ಕೂಡ ಆ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಒಂದು ಕಡೆ ನೋಡಿದರೆ ಪದ್ಮವನ ಖಜಾನೆ ಏನಿರುತ್ತೆ ಅದೇ ರೀತಿಯಾಗಿ ಇವರ ಮನೆಯಲ್ಲಿ ಸಿಗ್ತಾ ಇದ್ದಾವೆ. ಎಲ್ಲ ಡಬ್ಬಿಗಳಾಗಿರ್ಬೋದು ಮತ್ತು ತಿಜೋರಿ ಆಗಿರ್ಬೋದು, ಕೈ ಇಟ್ಟಲ್ಲೆಲ್ಲ ಕೂಡ ಹಣ ಸಿಗ್ತಾವೆ, ಕಂತೆ ಹಣ ಸಿಗ್ತಾ ಇದ್ದಾವೆ. ಇವಾಗ ಏನು ನಿನ್ನೆವರೆಗೂ ಕೂಡ 1,50,00,000 ರೂಪಾಯಿ ಸಿಕ್ಕಿತ್ತು. ಇವತ್ತೂ ಕೂಡ ಸುಮಾರು 1 ಕೋಟಿಗೂ ಹೆಚ್ಚು ಹಣ ಸಿಕ್ಕಿದೆ. ಹೀಗಾಗಿ ಎಲ್ಲ ಹಣವನ್ನು ಕೂಡ ಲೆಕ್ಕ ಮಾಡ್ತಾ ಇದ್ದಾರೆ. ಇಷ್ಟೊಂದು ಅಕ್ರಮ ಸಂಪತ್ತು ಇವ್ರ ಕಡೆಯಿಂದ ಹೇಗೆ ಬಂತು ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ. ಯಾಕಂದರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಯಾವುದೇ ರೀತಿಯಿಂದ ಫೈನಾನ್ಸ್ ಪರ್ಮಿಷನ್ ಇಲ್ಲದೆ ಈತ ಅಕ್ರಮವಾಗಿ ಬಡ್ಡಿ ದಂಧೆ ಮಾಡ್ತಾ ಇದ್ದ. ಹೀಗಾಗಿ ಇಡೀ ರಾಜ್ಯದಲ್ಲಿ ಕೂಡ ಸಾಕಷ್ಟು ಅಕ್ರಮ ಬಡ್ಡಿ ದಂಧೆಕೋರರು ತಮ್ಮ ಬಡ ಜನರನ್ನು ಕೂಡ ರಕ್ತ ಹೀರ್ತಾ ಇದ್ದರು. ಆದರೆ ಗದಗ ಬೆಟಗೇರಿಯಲ್ಲಿ ಸಾಕಷ್ಟು ರೀತಿಯ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದ. ಹೀಗಾಗಿ ಪೊಲೀಸರು ದಾಳಿ ಮಾಡಿ ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಯಲ್ಲಪ್ಪ ಮಿಸ್ಕಿನ್ ವಶಕ್ಕೆ ಪಡೆದುಕೊಂಡು ಅವರ ಕರೆದುಕೊಂಡು ಹೋಗಿ ಎಲ್ಲಿ ಹಣ ಅಕ್ರಮವಾಗಿ ಸಿಗುತ್ತೆ ಅವರ ಮುಂದೆಯೇ ಕೂಡ ಎಲ್ಲ ಹಣವನ್ನು ತೆಗೆದು ಲೆಕ್ಕ ಕೂಡ ಮಾಡ್ತಾ ಇದ್ದಾರೆ. ಹಣವನ್ನು ಎಣಿಸಲು ಮಷಿನ್ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಅಷ್ಟೊಂದು ಅಕ್ರಮ ಸಂಪತ್ತು ಈತನ ಹತ್ತಿರ ಇದೆ. ಸುಮಾರು 12 ಕಡೆ ಸಾಕಷ್ಟು ಕೂಡ ಹಣ ಸಿಗ್ತಾ ಇದೆ. ಅದೇ ರೀತಿಯಾಗಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಂಥ ಏನು ದಾಖಲಾತಿಗಳಿರ್ತಾವೆ, ಇವು ದಾಖಲಾತಿಗಳು ಕೂಡ ಸಿಕ್ಕಿದ್ದಾವೆ. ಅಶೋಕ್ ಏನಿದ್ದಾರೆ ಈತನು ಕೂಡ ಇವರಿಗೆ ಹಣ ಕೊಡದೆ ಹಿನ್ನೆಲೆಯಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಕೂಡ ಅಡ ಇಡಬೇಕಂತ ಹೇಳಿದರು. ಕಲ್ಯಾಣ ಮಂಟಪವನ್ನು ಕೂಡ ಬಿಟ್ಟು ಕೊಟ್ಟಿದ್ದರು. ಅಷ್ಟೋ ಆದರೂ ಕೂಡ ಏನು ಇವ ಮಿಸ್ಕಿನೇರಿದ್ದಾರೆ ಇವರು ವಿರುದ್ಧ ಆತ ದೂರು ದಾಖಲಿಸಿದ ಹಿನ್ನೆಲೆಯಲ್ಲಿ ಇವಾಗ ಆ ಪೊಲೀಸರು ತಲಾಖ್ ನಡೆಸ್ತಾ ಇದ್ದಾರೆ. ಸಾಕಷ್ಟು ಅಕ್ರಮ ಸಂಪತ್ತು ಕೂಡ ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಸಂಪೂರ್ಣವಾದ ಕಾರ್ಯಾಚರಣೆ ಮುಗಿದ ನಂತರ ಎಷ್ಟು ಅಕ್ರಮವಾಗಿ ಬಡ್ಡಿ ಹಣ ಇತ್ತು ಅನ್ನೋದು ಗೊತ್ತಾಗಬೇಕಾಗಿದೆ. ಸ್ಮಿತಾ, ಧನ್ಯವಾದ ಮಾಹಿತಿಗಾಗಿ. 1.5 ಕೋಟಿ ಹಣ ನಿನ್ನೆಯೇ ಪತ್ತೆಯಾಗಿತ್ತು. ಇವತ್ತು ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಯಾವ ರೀತಿ ನಡೀತಾ ಇದೆ ತಲಾಶ್, ಹಾಗೆ ಪೊಲೀಸ್ ಮೂಲದಿಂದ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? ಹೌದು ಸ್ಮಿತಾ, ಏನಂತಂದರೆ ಗದಗ ಬೆಟಗೇರಿ ಅವಳಿ ನಗರದ ಬಡ್ಡಿ ಕುಳ ಅಂತಲೇ ಕರೀತಾರೆ ಯಲ್ಲಪ್ಪ ಮಿಸ್ಕಿನನ್ನವ್ರನ್ನು. ಇವರ ಸುಮಾರು 12 ಕಡೆ ನಿನ್ನೆ ಮಧ್ಯಾಹ್ನದಿಂದನೂ ಕೂಡ ಗದಗ ಪೊಲೀಸರು ಕಾರ್ಯಾಚರಣೆ ಮಾಡ್ತಾಯಿದ್ರು. ಇವಾಗ ಗದಗ ಬೆಟಗೇರಿಯಲ್ಲಿರುವಂಥ 12 ಕಡೆ ಕಾರ್ಯಾಚರಣೆ ಮಾಡಿ ಸುಮಾರು 1,50,00,000 ನಗದು ಪತ್ತೆಯಾಗಿದೆ. ಅದೇ ರೀತಿಯಾಗಿ ಅರ್ಧ ಕೆಜಿಗೂ ಹೆಚ್ಚು ಚಿನ್ನ ಪತ್ತೆಯಾಗಿದೆ. ಖಾಲಿ ಬಾಂಡ್ ಆಗಿರ್ಬೋದು ಮತ್ತು ಖಾಲಿ ಚೆಕ್ಗಳು ಕೂಡ ಪತ್ತೆಯಾಗಿದ್ದಾವೆ. ಈತ ಏನು ಸಾಕಷ್ಟು ಜನರಿಗೆ ಮೋಸ ಮಾಡಿದ್ರು, ಬಡ್ಡಿ ಕೊಡುವಂತೆ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದರು. ಈ ಹಿನ್ನೆಲೆಯಲ್ಲಿ ಕೂಡ ಇವರ ವಿರುದ್ಧ ದೂರು ದಾಖಲಾಗಿತ್ತು. ಏನು ಅಶೋಕ್ ಗಣಾಚಾರಿ ಅನ್ನುವರು ಬೆಟಗೇರಿ ನಿವಾಸಿಯಾಗಿದ್ದಾರೆ. ಇವರ ಹತ್ರ 1,93,00,000 ರೂಪಾಯಿಯನ್ನು ಸಾಲ ಪಡೆದಿರ್ತಾರೆ. ಆ ಹಣವನ್ನು ಅದಕ್ಕೆ ಕೇವಲ ಅಂದರೆ ಆ ಹಣಕ್ಕಾಗಿ 1,40,00,000 ರೂಪಾಯಿ ಕಟ್ಟಿದರೂ ಕೂಡ ಇನ್ನೂ ನೀವು ಅಸಲು ಕಟ್ಟಬೇಕಂತೇಳಿ ಕಿರುಕುಳ ಕೊಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅಶೋಕ್ ಏನಿದ್ದಾರೆ ಇವರು ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಿಸ್ತಾರೆ. ದೂರನ್ನು ಆಧರಿಸಿ ನಿನ್ನೆಯಿಂದನೂ ಕೂಡ ಬೆಟಗೇರಿ ಪೊಲೀಸರಾಗಿರ್ಬೋದು, ಗದಗ SP BS ನೇಮಗೌಡ ಅವರ ನೇತೃತ್ವದಲ್ಲಿ 12 ತಂಡಗಳನ್ನು ಮಾಡಿಕೊಂಡು ಇವರು 12 ಸ್ಥಳಗಳಲ್ಲಿ ಕೂಡ ಆ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಒಂದು ಕಡೆ ನೋಡಿದರೆ ಪದ್ಮವನ
ಖಜಾನೆ ಏನಿರುತ್ತೆ ಅದೇ ರೀತಿಯಾಗಿ ಇವರ ಮನೆಯಲ್ಲಿ ಸಿಗ್ತಾ ಇದ್ದಾವೆ. ಎಲ್ಲ ಡಬ್ಬಿಗಳಾಗಿರ್ಬೋದು ಮತ್ತು ತಿಜೋರಿ ಆಗಿರ್ಬೋದು, ಕೈ ಇಟ್ಟಲ್ಲೆಲ್ಲ ಕೂಡ ಹಣ ಸಿಗ್ತಾವೆ, ಕಂತೆ ಹಣ ಸಿಗ್ತಾ ಇದ್ದಾವೆ. ಇವಾಗ ಏನು ನಿನ್ನೆವರೆಗೂ ಕೂಡ 1,50,00,000 ರೂಪಾಯಿ ಸಿಕ್ಕಿತ್ತು. ಇವತ್ತೂ ಕೂಡ ಸುಮಾರು 1 ಕೋಟಿಗೂ ಹೆಚ್ಚು ಹಣ ಸಿಕ್ಕಿದೆ. ಹೀಗಾಗಿ ಎಲ್ಲ ಹಣವನ್ನು ಕೂಡ ಲೆಕ್ಕ ಮಾಡ್ತಾ ಇದ್ದಾರೆ. ಇಷ್ಟೊಂದು ಅಕ್ರಮ ಸಂಪತ್ತು ಇವ್ರ ಕಡೆಯಿಂದ ಹೇಗೆ ಬಂತು ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ. ಯಾಕಂದರೆ ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಯಾವುದೇ ರೀತಿಯಿಂದ ಫೈನಾನ್ಸ್ ಪರ್ಮಿಷನ್ ಇಲ್ಲದೆ ಈತ ಅಕ್ರಮವಾಗಿ ಬಡ್ಡಿ ದಂಧೆ ಮಾಡ್ತಾ ಇದ್ದ. ಹೀಗಾಗಿ ಇಡೀ ರಾಜ್ಯದಲ್ಲಿ ಕೂಡ ಸಾಕಷ್ಟು ಅಕ್ರಮ ಬಡ್ಡಿ ದಂಧೆಕೋರರು ತಮ್ಮ ಬಡ ಜನರನ್ನು ಕೂಡ ರಕ್ತ ಹೀರ್ತಾ ಇದ್ರು. ಆದರೆ ಗದಗ, ಬೆಟಗೇರಿಯಲ್ಲಿ ಸಾಕಷ್ಟು ರೀತಿಯ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದ. ಹೀಗಾಗಿ ಪೊಲೀಸರು ದಾಳಿ ಮಾಡಿ ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಯಲ್ಲಪ್ಪ ಮಿಸ್ಕಿನ್ ಅವರನ್ನು ವಶಕ್ಕೆ ಪಡೆದುಕೊಂಡು ಅವರ ಕರೆದುಕೊಂಡು ಹೋಗಿ ಎಲ್ಲಿ ಹಣ ಅಕ್ರಮವಾಗಿ ಸಿಗುತ್ತೆ ಅವರ ಮುಂದೆಯೇ ಕೂಡ ಎಲ್ಲ ಹಣವನ್ನು ತೆಗೆದು ಲೆಕ್ಕ ಕೂಡ ಮಾಡ್ತಾ ಇದ್ದಾರೆ. ಹಣವನ್ನು ಎಣಿಸಲು ಮಷಿನ್ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಅಷ್ಟೊಂದು ಅಕ್ರಮ ಸಂಪತ್ತು ಈತನ ಹತ್ತಿರ ಇದೆ. ಸುಮಾರು 12 ಕಡೆ ಸಾಕಷ್ಟು ಕೂಡ ಹಣ ಸಿಗ್ತಾ ಇದೆ. ಅದೇ ರೀತಿಯಾಗಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಂಥ ದಾಖಲಾತಿಗಳಿರ್ತಾವೆ, ಇವು ದಾಖಲಾತಿಗಳು ಕೂಡ ಸಿಕ್ಕಿದ್ದಾವೆ. ಅಶೋಕ್ ಏನಿದ್ದಾರೆ ಈತನು ಕೂಡ ಇವರಿಗೆ ಹಣ ಕೊಡದೆ ಹಿನ್ನೆಲೆಯಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಕೂಡ ಅಡ ಇಡಬೇಕಂತ ಹೇಳಿದರು. ಕಲ್ಯಾಣ ಮಂಟಪವನ್ನು ಕೂಡ ಬಿಟ್ಟು ಕೊಟ್ಟಿದ್ದರು. ಅಷ್ಟೋ ಆದರೂ ಕೂಡ ಇವ ಮಿಸ್ಕಿನೇರಿದ್ದಾರೆ. ಇವರು ವಿರುದ್ಧ ಆತ ದೂರು ದಾಖಲಿಸಿದ ಹಿನ್ನೆಲೆಯಲ್ಲಿ ಇವಾಗ ಪೊಲೀಸರು ತಲಾಖ್ ನಡೆಸ್ತಾ ಇದ್ದಾರೆ. ಸಾಕಷ್ಟು ಅಕ್ರಮ ಸಂಪತ್ತು ಕೂಡ ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಸಂಪೂರ್ಣವಾದ ಕಾರ್ಯಾಚರಣೆ ಮುಗಿದ ನಂತರ ಎಷ್ಟು ಅಕ್ರಮವಾಗಿ ಬಡ್ಡಿ ಹಣ ಇತ್ತು ಅನ್ನೋದು ಗೊತ್ತಾಗಬೇಕಾಗಿದೆ. ಸ್ಮಿತಾ, ಧನ್ಯವಾದ ಮಾಹಿತಿಗಾಗಿ. 1.5 ಕೋಟಿ ಹಣ ನಿನ್ನೆಯೇ ಪತ್ತೆಯಾಗಿತ್ತು. ಇವತ್ತೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಯಾವ ರೀತಿ ನಡೀತಾ ಇದೆ ತಲಾಶ್, ಹಾಗೆ ಪೊಲೀಸ್ ಮೂಲದಿಂದ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? ಹೌದು ಸ್ಮಿತಾ, ಏನಂತಂದರೆ ಗದಗ, ಬೆಟಗೇರಿ, ಅವಳಿ ನಗರದ ಬಡ್ಡಿ ಕುಳ ಅಂತಲೇ ಕರೀತಾರೆ ಯಲ್ಲಪ್ಪ ಮಿಸ್ಕಿನನ್ನವ್ರನ್ನು. ಇವರ ಸುಮಾರು 12 ಕಡೆ ನಿನ್ನೆ ಮಧ್ಯಾಹ್ನದಿಂದನೂ ಕೂಡ ಗದಗ ಪೊಲೀಸರು ಕಾರ್ಯಾಚರಣೆ ಮಾಡ್ತಾಯಿದ್ರು. ಇವಾಗ ಗದಗ ಬೆಟಗೇರಿಯಲ್ಲಿರುವಂಥ 12 ಕಡೆ ಕಾರ್ಯಾಚರಣೆ ಮಾಡಿ ಸುಮಾರು 1,50,00,000 ನಗದು ಪತ್ತೆಯಾಗಿದೆ. ಅದೇ ರೀತಿಯಾಗಿ ಅರ್ಧ ಕೆಜಿಗೂ ಹೆಚ್ಚು ಚಿನ್ನ ಪತ್ತೆಯಾಗಿದೆ. ಖಾಲಿ ಬಾಂಡ್ ಆಗಿರ್ಬೋದು ಮತ್ತು ಖಾಲಿ ಚೆಕ್ಗಳು ಕೂಡ ಪತ್ತೆಯಾಗಿದ್ದಾವೆ. ಈತ ಸಾಕಷ್ಟು ಜನರಿಗೆ ಮೋಸ ಮಾಡಿದ್ರು, ಬಡ್ಡಿ ಕೊಡುವಂತೆ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದರು. ಈ ಹಿನ್ನೆಲೆಯಲ್ಲಿ ಕೂಡ ಇವರ ವಿರುದ್ಧ ದೂರು ದಾಖಲಾಗಿತ್ತು. ಅಶೋಕ್ ಗಣಾಚಾರಿ ಅನ್ನುವರು ಬೆಟಗೇರಿ ನಿವಾಸಿಯಾಗಿದ್ದಾರೆ. ಇವರ ಹತ್ರ 1,93,00,000 ರೂಪಾಯಿಯನ್ನು ಸಾಲ ಪಡೆದಿರ್ತಾರೆ. ಆ ಹಣವನ್ನು ಅದಕ್ಕೆ ಕೇವಲ ಅಂದರೆ ಆ ಹಣಕ್ಕಾಗಿ 1,40,00,000 ರೂಪಾಯಿ ಕಟ್ಟಿದರೂ ಕೂಡ ಇನ್ನೂ ನೀವು ಅಸಲು ಕಟ್ಟಬೇಕಂತೇಳಿ ಕಿರುಕುಳ ಕೊಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅಶೋಕ್ ಏನಿದ್ದಾರೆ ಇವರು ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಿಸ್ತಾರೆ. ದೂರನ್ನು ಆಧರಿಸಿ ನಿನ್ನೆಯಿಂದನೂ ಕೂಡ ಬೆಟಗೇರಿ ಪೊಲೀಸರಾಗಿರ್ಬೋದು, ಗದಗ SP BS ನೇಮಗೌಡ ಅವರ ನೇತೃತ್ವದಲ್ಲಿ 12 ತಂಡಗಳನ್ನು ಮಾಡಿಕೊಂಡು ಇವರು 12 ಸ್ಥಳಗಳಲ್ಲಿ ಕೂಡ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಒಂದು ಕಡೆ ನೋಡಿದರೆ ಪದ್ಮವನ ಖಜಾನೆ ಏನಿರುತ್ತೆ ಅದೇ ರೀತಿಯಾಗಿ ಇವರ ಮನೆಯಲ್ಲಿ ಸಿಗ್ತಾ ಇದ್ದಾವೆ. ಎಲ್ಲ ಡಬ್ಬಿಗಳಾಗಿರ್ಬೋದು ಮತ್ತು ತಿಜೋರಿ ಆಗಿರ್ಬೋದು, ಕೈ ಇಟ್ಟಲ್ಲೆಲ್ಲ ಕೂಡ ಹಣ ಸಿಗ್ತಾವೆ, ಕಂತೆ ಹಣ ಸಿಗ್ತಾ ಇದ್ದಾವೆ. ಇವಾಗ ನಿನ್ನೆವರೆಗೂ ಕೂಡ 1,50,00,000 ರೂಪಾಯಿ ಸಿಕ್ಕಿತ್ತು. ಇವತ್ತೂ ಕೂಡ ಸುಮಾರು 1 ಕೋಟಿಗೂ ಹೆಚ್ಚು ಹಣ ಸಿಕ್ಕಿದೆ. ಹೀಗಾಗಿ ಎಲ್ಲ ಹಣವನ್ನು ಕೂಡ ಲೆಕ್ಕ ಮಾಡ್ತಾ ಇದ್ದಾರೆ. ಇಷ್ಟೊಂದು ಅಕ್ರಮ ಸಂಪತ್ತು ಇವ್ರ ಕಡೆಯಿಂದ ಹೇಗೆ ಬಂತು ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ. ಯಾಕಂದರೆ ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಯಾವುದೇ ರೀತಿಯಿಂದ ಫೈನಾನ್ಸ್ ಪರ್ಮಿಷನ್ ಇಲ್ಲದೆ ಈತ ಅಕ್ರಮವಾಗಿ ಬಡ್ಡಿ ದಂಧೆ ಮಾಡ್ತಾ ಇದ್ದ. ಹೀಗಾಗಿ ಇಡೀ ರಾಜ್ಯದಲ್ಲಿ ಕೂಡ ಸಾಕಷ್ಟು ಅಕ್ರಮ ಬಡ್ಡಿ ದಂಧೆಕೋರರು ತಮ್ಮ ಬಡ ಜನರನ್ನು ಕೂಡ ರಕ್ತ ಹೀರ್ತಾ ಇದ್ರು. ಆದರೆ ಗದಗ, ಬೆಟಗೇರಿಯಲ್ಲಿ ಸಾಕಷ್ಟು ರೀತಿಯ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದ. ಹೀಗಾಗಿ ಪೊಲೀಸರು ದಾಳಿ ಮಾಡಿ ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಯಲ್ಲಪ್ಪ ಮಿಸ್ಕಿನ್ ಅವರನ್ನು ವಶಕ್ಕೆ ಪಡೆದುಕೊಂಡು ಅವರ ಕರೆದುಕೊಂಡು ಹೋಗಿ ಎಲ್ಲಿ ಹಣ ಅಕ್ರಮವಾಗಿ ಸಿಗುತ್ತೆ ಅವರ ಮುಂದೆಯೇ ಕೂಡ ಎಲ್ಲ ಹಣವನ್ನು ತೆಗೆದು ಲೆಕ್ಕ ಕೂಡ ಮಾಡ್ತಾ ಇದ್ದಾರೆ. ಹಣವನ್ನು ಎಣಿಸಲು ಮಷಿನ್ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಅಷ್ಟೊಂದು ಅಕ್ರಮ ಸಂಪತ್ತು ಈತನ ಹತ್ತಿರ ಇದೆ. ಸುಮಾರು 12 ಕಡೆ ಸಾಕಷ್ಟು ಕೂಡ ಹಣ ಸಿಗ್ತಾ ಇದೆ. ಅದೇ ರೀತಿಯಾಗಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಂಥ ದಾಖಲಾತಿಗಳಿರ್ತಾವೆ, ಇವು ದಾಖಲಾತಿಗಳು ಕೂಡ ಸಿಕ್ಕಿದ್ದಾವೆ. ಅಶೋಕ್ ಏನಿದ್ದಾರೆ ಈತನು ಕೂಡ ಇವರಿಗೆ ಹಣ ಕೊಡದೆ ಹಿನ್ನೆಲೆಯಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಕೂಡ ಅಡ ಇಡಬೇಕು
ಕೊಡಬೇಕಂತ ಹೇಳಿದರು. ಕಲ್ಯಾಣ ಮಂಟಪವನ್ನು ಕೂಡ ಬಿಟ್ಟು ಕೊಟ್ಟಿದ್ದರು. ಅಷ್ಟೋ ಆದರೂ ಕೂಡ ಏನು ಇವ ಮಿಸ್ಕಿನೇರಿದ್ದಾರೆ. ಇವರು ವಿರುದ್ಧ ಆತ ದೂರು ದಾಖಲಿಸಿದ ಹಿನ್ನೆಲೆಯಲ್ಲಿ ಇವಾಗ ಆ ಪೊಲೀಸರು ತಲಾಖ್ ನಡೆಸ್ತಾ ಇದ್ದಾರೆ. ಸಾಕಷ್ಟು ಅಕ್ರಮ ಸಂಪತ್ತು ಕೂಡ ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಸಂಪೂರ್ಣವಾದ ಕಾರ್ಯಾಚರಣೆ ಮುಗಿದ ನಂತರ ಎಷ್ಟು ಅಕ್ರಮವಾಗಿ ಬಡ್ಡಿ ಹಣ ಇತ್ತು ಅನ್ನೋದು ಗೊತ್ತಾಗಬೇಕಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಮಾಹಿತಿಗಾಗಿ.